SNS ಕರ್ನಾಟಕದ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾವು ಏನಂದರೆ ಅವಾಂಗ್ ಫೌಂಡೇಶನ್ ನಿರಾಶ್ರಿತರ ವೃದ್ಧಾಶ್ರಮಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ದಿವ್ಯ ಸಾನ್ನಿಧ್ಯದಲ್ಲಿ ಸತ್ಸಂಗ ನಡೀತು. ಆ ಸತ್ಸಂಗ ಕೇಳಿದಂತಹ ಇಲ್ಲಿ ವೃದ್ಧರು ಏನಿದ್ದಾರೆ ನಿರಾಶ್ರಿತರು, ಅವ್ರಿಗೆ ಏನು ಅನ್ನಿಸ್ತು ಅನ್ನೋದು ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಅಜ್ಜಿ. ಯಾವಾಗಿಂದ ನೀವು ಇಲ್ಲಿದ್ದೀರಾ? ಎಷ್ಟು ವರ್ಷ ಆಯ್ತು ಇಲ್ಲಿ ಬಂದು? 2 ವರ್ಷ ಆಯಿತು. ಹೆಂಗೆ ಅನ್ನಿಸ್ತು ಸತ್ಸಂಗ ನೋಡಿದ್ರಲ್ಲ, ಹೆಂಗೆ ಅನ್ನಿಸ್ತು? ಬಹಳ ಸಮಾಧಾನ ಆಯಿತು, ನೆಮ್ಮದಿ ಸಿಕ್ತು. ಹೇಳ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಸರ್. ಅದು ಭಗವಂತನ ದರ್ಶನ ಮಾಡಿದಷ್ಟು ಸಂತೋಷ ಆಯಿತು ನಿಜ ಹೇಳಬೇಕಾದ್ರೆ. ನಾನು ಕೂಡ ಸ್ವಾಮಿನ, ರಾಮನ, ಕೃಷ್ಣನ ಜಪ ಮಾಡುವಂಥ ಮಾಲೆ ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು, ತುಂಬ ಸಂತೋಷ. ನಮಸ್ಕಾರ ಅಜ್ಜಿ. ನಮಸ್ಕಾರ. ಏನು ಅನ್ನಿಸ್ತು ಅಜ್ಜಿ ಸತ್ಸಂಗ ನೋಡಿ? ಮನಸ್ಸಿಗೆ ಸಮಾಧಾನ ಆಗಬೇಕು. ಈ ಲೋಕ ರೀತಿಗ ಇರುವ ವಸ್ತು ಮೇಲೆ ಆಸೆ ಪಡಕೂಡದು, ನಮ್ಮ ಆತ್ಮಾರ್ಥಂಗ ಇರಬೇಕು. ಈ ಸಂಸ್ಥೆ ಬಗ್ಗೆ ಆಮೇಲೆ ಸತ್ಸಂಗ ಬಗ್ಗೆ ಹಂಗೆ. ಸೊ ನನ್ನ ಒಪಿನಿಯನ್ ನಮಸ್ಕಾರ. ನನ್ನ ಹೆಸರು ಮಧು ಅಂತೇಳಿ. ನಾನು ಅವ್ಯಾಂಗ್ ಫೌಂಡೇಶನಲ್ಲಿ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಕಳೆದ ತಿಂಗಳು ಇದೇ ಒಂದು ಕಾರ್ಯಕ್ರಮ ನಮ್ಮ ಆಶ್ರಮದಲ್ಲಿ ಆರ್ಗನೈಸ್ ಮಾಡಿದರು. ನಮ್ಮಲ್ಲಿರ್ತಕ್ಕಂಥ ಸೀನಿಯರ್ ಸಿಟಿಸನ್ನು ಕೆಲವೊಂದು ಮಾನಸಿಕ ಹಿಂಸೆಯಿಂದ ಅವ್ರದ್ದು ಶ್ರೀಮಂತತೆಯನ್ನು ಕಳ್ಕೊಂಡಿರ್ತಾರೆ. ಈ ಒಂದು ವಿಡಿಯೋ ತೋರಿಸೋದ್ರ ಮೂಲಕ ಅವ್ರಿಗೆ ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ದಿನಗಳಲ್ಲಿ ಅವರು ಬಿಹೇವಿಯರ್ನ ಚೇಂಜ್ ಮಾಡ್ಕೊಳ್ಳಿಕ್ಕೆ ಅಥವಾ ಒಂದು ಶಾಂತತೆಯನ್ನು ಕಾಪಾಡಿಕೊಂಡು ಮುಂದುವರಿಯೋ ಭಾಗದಲ್ಲಿ ತುಂಬ ಹೆಲ್ಪ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ನೀವು ನಮ್ಮ ಆಶ್ರಮಕ್ಕೆ ಬಂದು ಈ ಒಂದು ಪ್ರೋಗ್ರಾಮ್ನ ಕಂಡಕ್ಟ್ ಮಾಡಿ ನಮ್ಮೆಲ್ಲ ಹಿರಿಯರಿಗೆ ಒಂದೊಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ ನಮ್ಮ ಸಂಸ್ಥೆ ಕಡೆಯಿಂದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತೆ ಶಿವಣ್ಣ ಮುಂದಿನ ವಿಶೇಷ ವಿಡಿಯೋದಲ್ಲಿ. ನಮಸ್ಕಾರ, ಧನ್ಯವಾದಗಳು. ಅವರ ಮನದಾಳದ ಮಾತು, ಅವ್ರು ಏನು ಹೇಳ್ತಾರೆ, ಏನು ಅನ್ನಿಸ್ತು ಅವರಿಗೆ ಅಂತ. ಎಲ್ಲ ಒಳ್ಳೆಯದಾಯಿತು, ಬಂದು ಮಾತಾಡಿದ್ದೆ ಎಲ್ಲ ಎಲ್ಲರೂ ನೋಡಿದ್ರೆ ಚೆನ್ನಾಗಿ ಒಳ್ಳೆಯದು ಹೇಳಿದ್ರು.